ಕರುನಾಡಿಗೆ ದಾಖಲೆಯ ಬಜೆಟ್ ಅನ್ನು ನೀಡಿರುವ ಸಿಎಂ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಕವಿಗಳು ಶರಣರು ರಾಜಕೀಯ ಧೋರಣೆಯ ತತ್ವಗಳನ್ನು ಹೇಳಿದ್ದಾರೆ. ಹಾಗಾದರೆ ಸಿಎಂ ಬಜೆಟ್ನಲ್ಲಿ ಏನೆಲ್ಲ ವಿಶೇಷತೆ ಇತ್ತು ಬನ್ನಿ ನೋಡೋಣ. ಕಣ್ಣೆದುರು ಲೋಕಸಭಾ ಚುನಾವಣೆ, ರಾಜ್ಯದಲ್ಲಿ ಬರದ ತಾಂಡವ, ಕೇಂದ್ರದಿಂದ ಬರದ ಹೆಚ್ಚಿನ ಅನುದಾನ, ಜೊತೆಗೆ 5 ಗ್ಯಾರಂಟಿ ಯೋಜನೆಗಳು, ಈ ಸಾಲು ಸಾಲು ಸವಾಲುಗಳು ಇವೆ. ಇವುಗಳನ್ನ ನೋಡ್ತಿದ್ರೆ ಸಿಎಂ ಸಿದ್ದರಾಮಯ್ಯಗೆ ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸ್ಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು. ಬಂಗಾರದ ಮನುಷ್ಯ ಚಿತ್ರದಲ್ಲಿನ ಇದೇ ಸಾಲುಗಳನ್ನ ನೆನಪು ಮಾಡಿಕೊಳ್ಳುತ್ತಾ ಸಿದ್ದರಾಮಯ್ಯ ಬಜೆಟ್ ಓದಿದ್ರು. ಹೀಗೆ ತಮ್ಮ ಪ್ರತಿ ಘೋಷಣೆ ಸಂದರ್ಭದಲ್ಲೂ ಅದಕ್ಕೊಂದು ಗೀತೆ, ಕವಿಗಳ ಸಾಹಿತ್ಯ, ಶರಣ ವಚನಗಳ ಗುಣಗಾನ ಮಾಡಿದ್ರು. ಮತಗಳಲ್ಲಿ, ಸಾಹಿತ್ಯಗಳಲ್ಲಿ, ಸಮಾಜಗಳಲ್ಲಿ ಅಷ್ಟೇ ಏಕೆ ರಾಜಕೀಯ ಕ್ಷೇತ್ರದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ ಸರ್ವತ್ರ ಎಂದು ವ್ಯಾಪಿಸಬೇಕು. ಅತ್ಯಂತ ಕೀಳಾದವನಿಗೂ ಮೇಲಾಗುವ ಅವಕಾಶವಾಗಬೇಕು. ಇವೆರಡನ್ನೂ ಒಳಗೊಂಡ ಆಧ್ಯಾತ್ಮಿಕ ದೃಷ್ಟಿಯೇ ಪೂರ್ಣ ದೃಷ್ಟಿ. ಆಯ್ತಕ್ಕಿ ಲಕ್ಕಮ್ಮ ವಚನ ಮೂಲಕ ಗ್ಯಾರಂಟಿ ಟೀಕೆಗೆ ತಿರುಗೇಟು ಕೊಟ್ರು. ಕರ್ಪೂರಿ ಠಾಕೂರ್ ಹೇಳಿಕೆ ಉಲ್ಲೇಖಿಸಿ ಕೇಂದ್ರದ ವಿರುದ್ಧವೂ ಗರಂ ಆದ್ರು. ಸಿದ್ದರಾಮಯ್ಯ ಆಶಯದೊಂದಿಗೆ ರೈತರಿಗೆ ಸಿಎಂ ಸಿಹಿ ಸುದ್ದಿ ನೀಡಿದ್ರು. ಕೇಂದ್ರ ಹಾಗೂ ರಾಜ್ಯಗಳ ಸಂಬಂಧ ನೌಕರ ಹಾಗೂ ಯಜಮಾನರ ಸಂಬಂಧಗಳಾಗದೆ ಸಂವಿಧಾನದತ್ತ ಅಧಿಕಾರ ವ್ಯಾಪ್ತಿಯೊಳಗೆ ಸ್ವಾಯತ್ತ ಘಟಕಗಳಾಗಬೇಕು. ಇನ್ನು ಸಿದ್ದರಾಮಯ್ಯ ಬಜೆಟ್ ಭಾಷಣದಲ್ಲಿ ಡೇರ್ ಡೆವಿಲ್ ಚಿತ್ರದ ಒಂದು ತೋಟದಲ್ಲಿ 100 ಹೂ ಅರಳಲಿ ಅನ್ನೋ ಗೀತೆಯನ್ನ ಉಲ್ಲೇಖಿಸಿದ್ರು. ಒಂದು ತೋಟದಲ್ಲಿ 100 ಹೂವು ಅರಳಲಿ, ಎಲ್ಲಾ ಕೂಡಿ ಆಡುವಂತ ಗಾಳಿ ಬೀಸಲಿ. ಹೀಗೆ ಸಿಎಂ ಸಿದ್ದರಾಮಯ್ಯ ತಮ್ಮ 15ನೇ ಆಯವ್ಯಯದಲ್ಲಿ ತತ್ವ ಸಿದ್ಧಾಂತ ಅಳವಡಿಸಿಕೊಂಡು ರಾಜ್ಯದ ಸರ್ವತೋನ್ಮುಖ ಅಭಿವೃದ್ಧಿ ಮಂತ್ರ ಜಪಿಸಿದ್ರು. ಆದರೆ ಸಿದ್ದು ಬಜೆಟ್ ಟೀಕಿಸಿದ ಬಿಜೆಪಿ ಟ್ರೆಂಡಿಂಗ್ ಆಗ್ತಿರೋ ಏನಿಲ್ಲ ಹಾಡು ಹಾಡಿ ತಿರುಗೇಟು ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, TV9.